ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನಾನು ನಿನ್ನೆ ಲೈವಲ್ಲಿ ಬಂದಾಗ ಕೂಡ ನಿಮ್ಮಗಳಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಏನಂತಂದರೆ ನೋಡಿ, ಫಸ್ಟ್ ಇಯರ್ ಸೆಕೆಂಡ್ ರಿಸಲ್ಟ್ ಬಗ್ಗೆ ನೀವು ಇನ್ನೂ ಸ್ವಲ್ಪ ಥಿಂಕ್ ಮಾಡೋಕ್ಕೆ ಹೋಗಬೇಡ್ರಿ. ಎಲ್ಲಿ ತನಕ ಅಂತಂದರೆ ಇನ್ನೂ ಸ್ವಲ್ಪ ಪೇಪರ್ಗಳು ವ್ಯಾಲ್ಯೂಯೇಷನ್ ಪೆಂಡಿಂಗ್ ಇರುವುದರಿಂದ ಇನ್ನೂ ತಡವಾಗುತ್ತೆ ಅಂತ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆದರೂ ಕೂಡ ನೀವೇನಂತಂದರೆ ಇವತ್ತು ಬೆಳಗ್ಗೆಯಿಂದ ಈಗ ನಾನು ವಿಡಿಯೋ ಮಾಡ್ತಿರೋದು 9 ಗಂಟೆಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಕೂಡ ನೀವು ಏನಪ್ಪ ಅಂತಂದರೆ ರಿಸಲ್ಟ್ಸ್ ಬಗ್ಗೆನೇ ಕೇಳ್ತಾ ಇರುವಂಥದ್ದು. ನಾನು ಇನ್ನೊಂದು ಸಲ ನಿಮಗೆ ಕ್ಲೇರಿಫೈ ಮಾಡ್ತೇನೆ. ಇನ್ನೂವರೆಗೆ ಕೂಡ ನಿಮಗೆ ಫಸ್ಟ್ ಇಯರ್ ಆಗಿರ್ಬೋದು ಅಥವಾ ಸೆಕೆಂಡ್ ಇಯರ್ ಆಗಿರ್ಬೋದು, ಪ್ಯಾರಾಮೆಡಿಕಲ್ ವತಿಯಿಂದ ಏನು ಒಂದು ರಿಸಲ್ಟ್ ಡಿಕ್ಲರೇಷನ್ ಆಗಬೇಕಾಗಿದೆ, ಮಾಹಿತಿ ಬರಬೇಕಾಗಿದೆ, ಅದು ಇನ್ನೂ ಸ್ವಲ್ಪ ನಿಮಗೆ ತಡವಾಗುತ್ತೆ. ಯಾಕೆ ತಡವಾಗುತ್ತೆ ಅಂತ ನಾನು ಹೇಳ್ತಾ ಇರುವುದು ಏನಂತಂದ್ರೆ, ಇಲ್ಲಿ ಇನ್ನೂ ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ನಡೀತಾನೆ ಇದೆ. ಯಾಕಂತಂದರೆ ಈಗಾಗಲೇ ಅದು ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಆದರೆ ರಿಜೆಕ್ಟ್ ಆಗಿರುವಂಥವುಗಳು, ಮಿಸ್ಸಿಂಗ್ ಆಗಿರುವಂಥ ಪೇಪರ್ಗಳನ್ನು ಹುಡುಕಿ ಕ್ಲಾರಿಫಿಕೇಷನ್ ಮಾಡಬೇಕಾಗತ್ತೆ. ಹೀಗಾಗಿ ಇವತ್ತು ಒಂದು ಮಾಹಿತಿ ಬಂದ ಪ್ರಕಾರ ಇವತ್ತು ಕೂಡ ಪೇಪರ್ ವ್ಯಾಲ್ಯೂಯೇಷನ್ ಆಗಿರುವಂಥದ್ದು ನಿಮ್ಮ ಒಂದು ಸೆಂಟರ್ಗಳಲ್ಲಿ ಕೂಡ ಇವತ್ತು ವ್ಯಾಲ್ಯೂಯೇಷನ್ ಆಗಿದೆ. ಮಿಸ್ಸಿಂಗ್ ಆಗಿರುವಂಥದ್ದು ಮತ್ತು ರಿಜೆಕ್ಟ್ ಆಗಿರುವಂಥ ಪೇಪರು ಮತ್ತು ಏನಾದರೂ ಒಂದಿಷ್ಟು ಅಡೆತಡೆ ಉಂಟಾಗಿರುವಂಥ ಪೇಪರ್ಗಳನ್ನು ಇವತ್ತು ಕೂಡ ವ್ಯಾಲ್ಯೂಯೇಷನ್ ಮಾಡಿ ಅಂತ ಮಾಹಿತಿ ಬಂದಿದೆ. ಹೀಗಾಗಿ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂತಂದರೆ ನಮಗೀಗ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಆಮೇಲೆ ಚೇಂಜ್ ಆಫ್ ಕೋರ್ಸು, ಚೇಂಜ್ ಆಫ್ ಕಾಲೇಜ್ಗಳನ್ನು ಮಾಡ್ಕೋಬೇಕಾಗಿದೆ. ಆಮೇಲೆ ಯಾವುದೋ ಥರ ಒಂದು ಟೆನ್ಷನ್, ಈಗ ಅಡ್ಮಿಷನ್ ಆಗಬೇಕಾಗಿದೆ ಮುಂದಿನ ವರ್ಷದ್ದು. ಈ ಥರ ಒಂದು ಪ್ರಾಬ್ಲಮ್ ಇರಬೇಕಾದ್ರೆ ಸಾಮಾನ್ಯ ಟೆನ್ಷನ್ ಆಗೋದು. ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ಟೆನ್ಷನ್ ಮಾಡ್ಕೋಬೇಡ್ರಿ, ನಿಮ್ಮ ಓದಿನ ಕಡೆ ಲಕ್ಷ್ಯಕ್ಕೆ ಕೊಡ್ರಿ. 2ನೇ ವರ್ಷದ ಕ್ಲಾಸಸ್ಗಳು ಆರಂಭವಾಗಿವೆ ಆ ಕಡೆ, ಮತ್ತು 3ನೇ ವರ್ಷದ ಕ್ಲಾಸಸ್ಗಳು ಆರಂಭವಾಗಿವೆ ಆ ಕಡೆ ನಿಮ್ಮ ಗಮನವಿರಲಿ. ರಿಸಲ್ಟ್ ಇದೆಯಲ್ಲ, ಬೋರ್ಡ್ನವರು ಕೂಡ ಈಗ ಮಾಡ್ತಾನೆ ಇದ್ದಾರೆ. ಆದರೆ ಇದನ್ನು ಇನ್ನೂ ಸರಳವಾಗಿ ಮಾಡಬೇಕಿತ್ತು. ಅಂದರೆ ಆ ಒಂದು ಸರ್ವರನ್ನು ತುಂಬ ಫ್ರೀ ಮಾಡಬೇಕಾಗಿತ್ತು. ಹೋದ ವರ್ಷದಿಂದಂತೆ ಪ್ರಾಬ್ಲಮ್ ಆಗಬಾರ್ದಂತ ಹೇಳಿ ಈ ವರ್ಷ ಏನು ಮಾಡಿದಾರಪ್ಪ ಅಂತಂದರೆ, ಸ್ವಲ್ಪ ನೀಟಾಗಿ ಪ್ರೊಸೆಸ್ಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಡ ಆಗುತ್ತೆ. ಬಟ್ ನೋಡಿ, ರಿಸಲ್ಟ್ ವ್ಯಾಲ್ಯೂಯೇಷನ್ ಇವತ್ತು ಸಂಡೇ ಆದರೂ ಕೂಡ ಇವತ್ತು ವ್ಯಾಲ್ಯೂಯೇಷನ್ ನಡೀತಾ ಇದೆ ಅಂತಂದರೆ, ನಾಳೆಗಂತೂ ನಿಮ್ಮ ರಿಸಲ್ಟ್ ಬರೋಂಗಿಲ್ಲ, ನಾಡ್ದು ಕೂಡ ನಿಮ್ಮ ರಿಸಲ್ಟ್ ಬರೋಂಗಿಲ್ಲ. ನಾನು ನಿಮಗೆ ನಿನ್ನೆ ಹೇಳಿದ್ದೆ ಸೋಮವಾರ ದಿನ ನಿಮಗೆ ಮಾಹಿತಿ ಕೊಡ್ತೀನಿ ಅಂಥೇಳಿ. ಬಟ್ ನಾನು ಒಂದಿನ ಮೊದಲೇ ಹೇಳ್ತಾ ಇದ್ದೀನಿ, ಇವತ್ತು ಸಂಡೇ. ಇವತ್ತು ಕೂಡ ನಾನು ಹೇಳ್ತಾ ಇರೋದಂದರೆ, ನಾನು ಸೋಮವಾರ ದಿನ ನಂಗೆ ಮಾಹಿತಿಯನ್ನು ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವತ್ತು ಕೂಡ ಪೇಪರ್ ವ್ಯಾಲ್ಯೂಯೇಷನ್ ನಡೀತಾ ಇದೆ ಅಂತ ತಿಳಿದು ಬಂದ ಮೇಲೆ ನಾಳೆಗಿನೇ ರಿಸಲ್ಟ್ ಅಂತ ಆಗೋದಿಲ್ಲ. ನಾಳೆಗೆ ಬೋರ್ಡಿಗೆ ಸಾಮಾನ್ಯವಾಗಿ ಕಾಲ್ ಮಾಡಿ ಕೇಳ್ಬೋದು ಏನಾಗ್ತಾ ಇದೆ ರಿಸಲ್ಟ್ ಬಗ್ಗೆ ಅಂತೇಳಿ. ಅಷ್ಟೇ, ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ಮಾಹಿತಿಯನ್ನು ತಲುಪಿಸ್ತೇನೆ. ಬಟ್ ನೀವು ಒಂಥರ ಆತ್ಮಕ್ಕೆ ಶಾಂತಿ ಇಲ್ಲ ಥರ ನೀವು ಟೆನ್ಷನ್ ತೊಗೊಂಡು ಹುಡ್ಕೊಳಕ್ಕೆ ಹೋಗಬೇಡ್ರಿ. ಏನು ಮಾಡೋಕ್ಕೆ ಹೋಗಬೇಡ್ರಿ. ವೆಬ್ಸೈಟಿಗೆ ಬನ್ನಿ. ವೆಬ್ಸೈಟಿಗೆ ಬರೋದು, ಇಲ್ಲಿ ನೀವು ಬರೋದು, ರಿಸಲ್ಟ್ ಲಿಂಕ್ಗೆ ಕ್ಲಿಕ್ ಮಾಡೋದು, ನೋಡೋದು, ಹೋಗೋದು ಅಷ್ಟೇ ಮಾಡಬೇಕು. ಬೇರೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಷ್ಟೇ.